ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಅಂತಿಮ ಸೂಚನೆಯನ್ನ ಹೊರಡಿಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇದು ಸರಿಯಲ್ಲ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿಯಿಂದ ರೈತರಿಗೆ ಘೋರ ಅಪಮಾನವಾಗ್ತಾ ಇದೆ, ನೊಂದ ಹಳ್ಳಿಗಳಿಗೆ ಬನ್ನಿ ನಾನು ಬರ್ತೇನೆ ಅಂತ ಇದೀಗ ಸಿಎಂಗೆ ನೇರವಾಗಿ ಚಾಲೆಂಜ್ ಅನ್ನ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಡದಿ ರೈತರ ಪರ ನಾನಿದ್ದೇನೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನ ನಡೆಸ್ತೇನೆ ಅಂತ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಬಿಡದಿ ಭಾಗದಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸಲು ಟೌನ್ಶಿಪ್ ನೆಪದಲ್ಲಿ ನೋಟಿಫೈ ಮಾಡ್ತಾ ಇರುವಂತಹ ಭೂಮಿಯ ಮಾಲೀಕರು ಅಸಲಿ ರೈತರೋ ಅಲ್ಲವಾ ಎಂಬುದನ್ನ ತೀರ್ಮಾನ ಮಾಡಲು ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ನನ್ನೊಂದಿಗೆ ಆ ನೊಂದ ಹಳ್ಳಿಗಳಿಗೆ ಬರಲಿ ಅಂತ ಇದೀಗ ಕೇಂದ್ರ ಸಚಿವ ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಸಿಎಂಗೆ ಸವಾಲನ್ನ ಹಾಕಿದ್ದಾರೆ. ರೈತರ ತೀವ್ರ ವಿರೋಧದ ನಡುವೆಯೂ ಬಿಡದಿ ಟೌನ್ಶಿಪ್ ಯೋಜನೆ ಭೂ ಸ್ವಾಧೀನಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರುವಂತಹ ನಡೆಯನ್ನ ಇದೀಗ ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಅಂತ ಕೇಂದ್ರ ಸಚಿವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇರುವಂತದ್ದು. ಇನ್ನು ಈ ರೈತ ದ್ರೋಹದ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು, ಭೂಮಿ ಕಳೆದು ಹೋಗ್ತಾ ಇರುವಂತಹ ಅನ್ನದಾತರ ಪರವಾಗಿ ನಾನು ಹೋರಾಡ್ತೇನೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಇನ್ನು 80% ರೈತರು ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು ಸರಿಯಿಲ್ಲ. ಕೆಲವು ದಂಧೆಕೋರರಿಗೆ ಮಾತ್ರ ಬಿಡದಿ ಯೋಜನೆ ಬೇಕಾಗಿದೆ, ಭೂಮಿ ಕೊಡುವುದಿಲ್ಲ ಅಂತ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರ ಮೇಲೂ ಪೊಲೀಸರು ಮತ್ತು ಗೂಂಡಾಗಳು ದೌರ್ಜನ್ಯವನ್ನ ಎಸಗಲಾಗ್ತಾ ಇದೆ. ಬೇಕಾದಷ್ಟು ಕಡೆ ಒಣಭೂಮಿ ಸಿಗ್ತಾ ಇದೆ, ಅಲ್ಲಿ ಬೇಕಾದರೆ ಟೌನ್ಶಿಪ್ಗಳ ನಿರ್ಮಾಣ ಮಾಡಲಿ ಅಂತ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಈ ಬಗ್ಗೆ ಸಾಕಷ್ಟು ಕಿಡಿಯನ್ನ ಕಾಡ್ತಾ ಇದ್ದಾರೆ. ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2006ರಲ್ಲಿ ಬಿಡದಿ ಸೇರಿ 5 ಟೌನ್ಶಿಪ್ಗಳನ್ನ ಮಾಡಬೇಕೆಂದು ನಾನು ತೀರ್ಮಾನವನ್ನ ತೆಗೆದುಕೊಂಡಿದ್ದೆ. ಅದಕ್ಕೆ ರೈತರಿಂದ ತೀವ್ರ ವಿರೋಧ ಬಂದಿರೋದ್ರಿಂದ ನಾನು ಆ ಯೋಜನೆಯನ್ನ ಮುಲಾಜಿಲ್ಲದೆ ಅಲ್ಲಿಗೆ ಕೈಬಿಟ್ಟೆ. ಇನ್ನು ಈ ಜನರ ಹಿತಕ್ಕಾಗಿ ಕೈಬಿಟ್ಟಂತಹ ಯೋಜನೆಯನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಸ್ವಾರ್ಥಕ್ಕಾಗಿ ಪುನಃ ಕೈಗೆತ್ಕೊಳ್ತಾ ಇದ್ದಾರೆ. ಬಡ ಜನರ ಭೂಮಿಯನ್ನ ರಿಯಲ್ ಎಸ್ಟೇಟ್ ದಂಧೆಗೆ ಬಳಕೆ ಮಾಡಿಕೊಳ್ಳಲು ಹೀಗೆ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವರು ಕಿಡಿಯನ್ನ ಕಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಆ ಒಂದು ರೈತರ ನೋವು ಕಳೆದ ಸುಮಾರು 450-470 ದಿನಗಳಿಂದ ನಿರಂತರವಾಗಿ ಅಲ್ಲಿಯ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೃಷಿ ಕೆಲಸಗಳು ನಡೀತಾ ಇದೆ. ತೆಂಗಿನ ತೋಟ, ಅಡಿಕೆ ತೋಟಗಳು, ರೇಷ್ಮೆ ಬೆಳೆ ಬೆಳೆಯತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಹೈನುಗಾರಿಕೆಯಲ್ಲಿ ಈಗ ತಿಂಗಳಿಗೆ 6 ಲಕ್ಷ ಲೀಟ್ರನ್ನು ಹಾಲನ್ನು ಹಾಕ್ತಾ ಇದ್ದೀವಿ ಅಂತಾರೆ. ಅಂಥ ಸ್ಥಳಗಳಲ್ಲಿ ಇವತ್ತು ಅವನ್ನೆಲ್ಲ ಒಟ್ಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ, ಸರ್ಕಾರ ಹಲವಾರು ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥವರು ಮತ್ತು ಬೆಂಬಲ ಕೊಡ್ಲಿಕ್ಕೆ ಹೋದವರಿಗೆ ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈಗಿನ ಗೃಹ ಸಚಿವರು ಹೊಸದಾಗಿ ಬಂದಿದ್ದವರಿಗೆ ಅವರ ಹೇಳಿಕೆನೂ ನಾನು ಗಮನಿಸಿದ್ದೇನೆ. ದೆಹಲಿಯಲ್ಲಿದ್ದಾಗಲೇ ಅವರು ಯಾವ FIRಗಳನ್ನೇ ಹಾಕಿಲ್ಲ ಅಂತೇಳಿ ಇವತ್ತು FIR ಹಾಕಿ ತೆಗೆಸ್ತೀವಿ ಅಂತ ಹೇಳ್ತಾರೆ. ಈ